ಮೈಸೂರಿನಲ್ಲಿ ದಲಿತ ಮಹಿಳೆಯನ್ನ ರೇಪ್ ಮಾಡಿ ಮರ್ಡರ್ ಮಾಡಲಾಗಿದೆ. ನಂಜನಗೂಡು ತಾಲೂಕಿನ ಗಟ್ಟವಾಡಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ನೋಡಿ, ಬೆಚ್ಚಿ ಬೀಳಿಸುವಂತಹ ಘಟನೆ ಮೈಸೂರಿನಲ್ಲಿ ನಡೆದಿದೆ. ದಲಿತ ಮಹಿಳೆಯನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ ಎನ್ನುವಂಥ ಆರೋಪ ಇದು ಗಟ್ಟವಾಡಿ ಗ್ರಾಮದಲ್ಲಿ ನಡೆದಿದೆ. 38 ವರ್ಷದ ಗ್ರಾಮದ ಶಶಿಕಲಾ ಮೇಲೆ ಅತ್ಯಾಚಾರ ನಡೆಸಿ ಕೊಲೆ ನಡೆಸಲಾಗಿದೆ. ಗ್ರಾಮದ ನಂಜುಂಡಪ್ಪ ಎಂಬುವರ ಬಾಳೆ ತೋಟದಲ್ಲಿ ಆಕೆ ಶವ ಪತ್ತೆಯಾಗಿದೆ. ತೋಟದ ಮಾಲೀಕ ನಂಜುಂಡಪ್ಪ ನಾಪತ್ತೆಯಾಗಿದ್ದಾನೆ. ಸ್ಥಳಕ್ಕೆ ನಂಜನಗೂಡು ಡಿವೈಎಸ್ಪಿ ರಘು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಘಟನೆ ಬಗ್ಗೆ ದಲಿತ ಸಂಘಟನೆ ಮುಖಂಡರು, ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ನೋಡಿ, ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ ನಾವು, ಈ ದೊಡ್ಡ ದೊಡ್ಡ ಜಮೀನ್ದಾರರು ಅಥವಾ ವಾರಸುದಾರರು ಏನಿದ್ದಾರೆ, ತೋಟಕ್ಕೆ ಮನೆ ಕರ್ಕೊಳ್ಳೋದು, ರೇಪ್ ಮಾಡೋದು, ಮರ್ಡರ್ ಮಾಡೋದು, ಅವೆಲ್ಲ ಸಿನಿಮಾದಲ್ಲಿ ನೋಡ್ತಾ ಇದ್ವಿ ನಾವು. ಊರಿನ ಒಬ್ಬ ಏನೋ ಯಜಮಾನನೋ ಅಥವಾ ಗೌಡನೋ ಅನಿಸ್ಕೊಂಡಂಥವ್ರು ನೋಡ್ತಾ ಇದ್ವಿ. ನೋಡಿ, ಇವನೇ ಆರೋಪಿ. ಈತನ ಮೇಲೆ ಈಗ ಗಂಭೀರವಾದಂಥ ಆರೋಪ ಕೇಳಿ ಬಂದಿದೆ. ರಾತ್ರಿ ಕರೆಸ್ಕೊಂಡಿದ್ದ ಇವನು ತೋಟಕ್ಕೆ, ಕೆಲಸ ಇದೆ ಅಂಥೇಳಿ ರಾತ್ರಿ ಹೊತ್ತಲ್ಲಿ ಒಬ್ಬ ಮಹಿಳೆಯನ್ನು ಕರೆಸ್ಕೊಂಡಿದ್ದ. ಅವರು ಅವನ ಜಮೀನಲ್ಲೇ ಕೆಲಸ ಮಾಡ್ತಾ ಇದ್ರು. ಆದರೆ ರಾತ್ರಿ ಕರೆಸ್ಕೊಳ್ಳುವಂಥದ್ದು ಏನಿತ್ತು, ಅದು ಒಬ್ಬ ಮಹಿಳೆಯನ್ನು ಒಂಟಿಯಾಗಿ ಅವನೇ ಆಕೆಯನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾನೆ ಅಂಥೇಳಿ ಶಶಿಕಲಾ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ದಲಿತ ಸಂಘಟನೆಗಳು ಕೂಡ ಇದೇ ಆರೋಪವನ್ನು ಮಾಡಿ ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾವೆ. ಅವನು ನಾಪತ್ತೆಯಾಗಿದ್ದಾನೆ. ಶವ ಹೆಂಗೆ ಪತ್ತೆಯಾಗಿದೆ ಅಂತ ಹೇಳಿದ್ರೆ, ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ನಿನ್ನೆ ಚೆನ್ನಾಗಿದ್ದಂಥವಳು ರಾತ್ರಿ ಆದರೆ ಅಲ್ಲಿ ಹೆಣವಾಗಿದ್ದಾಳೆ. ಅದರಲ್ಲೂ ಆಕೆ ಒಬ್ಬಳನ್ನ ಆತ ಕರೆಸಿಕೊಂಡಿದ್ದು ಯಾಕೆ ಹಾಗಾದರೆ? ನೋಡಿ, ದಲಿತ ಸಂಘಟನೆಗಳು ಈಗ ಪ್ರತಿಭಟನೆ ನಡೆಸಿ ನ್ಯಾಯಕ್ಕಾಗಿ ಆಗ್ರಹಿಸಿವೆ. BNS 2023 ಮತ್ತು 3 +2 +5 SC/ST ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಆಕ್ಟ್. ರೇಪ್, ಮರ್ಡರ್ ಮತ್ತು ಕೇಸ್ ರಿಜಿಸ್ಟರ್ ಆಗಬೇಕು. ನಾವು ಮಾಡ್ಕೋಬೇಕು. FSI ಟೀಮ್ ಬರ್ತಾ ಇದೆ. ಇದು ಸೈಂಟಿಫಿಕ್ ಆಫೀಸರ್ಸ್ ಟೀಮ್ ಬೆಳಿಗ್ಗೆನೇ ಬಂದು ಕೂತಿದ್ದಾರೆ. ಅವ್ರು ಬೆಳಿಗ್ಗೆ 9:30ಗೆ ಬಂದು ಕೂತಿದ್ದಾರೆ. ಇಲ್ಲ, ಸೈಂಟಿಫಿಕ್ ಆಫೀಸರ್ಸ್ ಒಂದು ಟೀಮು, ಇನ್ನೊಂದು FSI ಟೀಮ್ ಬರ್ತಾ ಇದೆ. ಸೊ ಎಲ್ಲ ಪ್ರೊಸೀಜರ್ ಕಾನೂನು ಪ್ರಕಾರ ಏನಿದೆ ಒಂದು ಸರ್ ನಿಜ. ಎಲ್ಲ ಬಂದು ಆಗ್ತಾ ಇಲ್ಲ. ಬಾಡಿಯಲ್ಲಿ ಹುಳ ಬರ್ತಾ ಇದೆ. ನಾವು ಬಂದು 3 ಗಂಟೆ 4 ಗಂಟೆ ಅದಕ್ಕೆ ನಾನು ಸಮಜಾಯಿಷಿ ಕೊಟ್ಟೆ. ನೋಡಿ, ಸಮಜಾಯಿಷಿ ಕೊಟ್ಟೆ ನಾನು. ರಾತ್ರಿನೇ FIR ತಗೊಳ್ಳಿ ಅಂತ ಹೇಳಿದ್ರೆ ಸಬ್ ಇನ್ಸ್ಪೆಕ್ಟರ್ಗೆ ರಾತ್ರಿ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ. ಯಾರ್ದು ತಪ್ಪು? ಒಂದು, ನಾನು 10